ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರರೇ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದಾರೆ ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಪ್ರೆಸೆಂಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀವು ಆಲ್ರೆಡಿ ತಮ್ನೈಲನ್ನು ನೋಡಿರ್ತೀರಾ. ಸೊ ಒಂದು ಚಿಕ್ಕ ವಿಡಿಯೋ ಫುಟೇಜನ್ನು ನೋಡಿದ್ದೀರಾ. ಸೊ ಈ ಒಂದು ಭಾರಿ ಗಾತ್ರದ ಆನೆ ಗಾತ್ರದ ಎತ್ತುಗಳನ್ನು ಈ ಒಂದು ಸಂತತಿಯನ್ನು ಸೊ ಯಾಕಾಗಿ ಸಾಕ್ತಾರೆ, ಎಲ್ಲಿ ಸಾಕ್ತಾರೆ, ಇವುಗಳ ಮೂಲ ಏನು, ಮೂಲ ಅಂದರೆ ಇವೆಲ್ಲಿಂದ ಈ ಒಂದು ಇದನ್ನು ಸಿದ್ಧಪಡಿಸಿದ್ರು, ಯಾರು ಇದನ್ನು ಸಿದ್ಧಪಡಿಸಿದ್ರು, ಸೊ ಏನಕ್ಕೋಸ್ಕರ, ಇದರ ವಿಶೇಷತೆ ಏನು, ಸೊ ಇದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಒಂದು ಇಂಡಿಯನ್ಸ್ ಭಾರತದ ಒಂದು ತಳಿಗಳು ಈ ರೀತಿ ಯಾಕಿಲ್ಲ, ಸೊ ಮತ್ತೆ ಈ ರೀತಿಯಾಗಿ ನಾವು ಬೆಳೆಸಬೇಕಾದ್ರೆ ಏನೆಲ್ಲ ಮಾಡಬೇಕು, ಸೊ ನಮ್ಮ ಒಂದು ದೇಶದಲ್ಲಿ ಈ ರೀತಿ ತಳಿಗಳನ್ನು ಕಾಣಬಹುದಾ, ಸೊ ಇದನ್ನೆಲ್ಲ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನಾದ್ರು ಸ್ಕಿಪ್ ಮಾಡಿಬಿಡಿ, ಎಂಡ್ ತನಕ ನೋಡಿ. ಪ್ಲಸ್ ಹಾಗೇನೆ ಹೊಸದಾಗಿ ನೋಡ್ತಕ್ಕಂಥವ್ರು ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ವಿಡಿಯೋನ ಲೈಕ್ ಮಾಡಿ. ಸೊ ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಸಪೋರ್ಟ್ ಆಗುತ್ತೆ ಅಂತಂದು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಈ ಒಂದು ನಾನು ಆಲ್ರೆಡಿ ನಿಮ್ಗೊಂದು ಪೋಸ್ಟನ್ನು ಹಾಕಿದ್ದೆ. ಸೊ ಇದು ಯಾವ ದೇಶದ್ದು, ನಿಮಗೆ ಏನಾದರೂ ತಿಳಿದಿದ್ರೆ ಮಾಹಿತಿ ಇದ್ದರೆ ಕಾಮೆಂಟ್ ಮಾಡಿ ಅಂತ. ಸೊ ಸುಮಾರು ಜನ ಇದು ಇಂಡಿಯಾದೆ ಅಂತ ಕಾಮೆಂಟ್ ಮಾಡಿದ್ರು. ಸೊ ಇನ್ನೂ ಕೆಲವು ಜನ ಸೊ ಅದು ಯಾವ ತಳಿ ಅಂತ ಹೇಳಿದ್ರು, ಯಾವ ದೇಶದ್ದು ಅಂತಂದರೆ ಕೆಲವು USA ಅಂತಂದು ಹೇಳಿದರು, ಕೆಲವರು ಇಂಡಿಯಾ ಅಂತ ಹೇಳಿದರು. ಸೊ ಇದನ್ನು ಘಂಟಾಘೋಷವಾಗಿ ಯಾರೆಲ್ಲ ಭಾರತೀಯರು ಈ ವಿಡಿಯೋ ನೋಡ್ತಾ ಇದ್ದಾರೆ ಖಂಡಿತ ನೀವು ಎದೆ ತಟ್ಕೊಂಡು ಹೇಳಿ ಅದು ನಮ್ಮ ದೇಶದ್ದೇ ಅಂತಂದು. ಬಟ್ ಹುಟ್ಟಿರೋದು ಬೇರೆ ದೇಶದಲ್ಲಿ ಹುಟ್ಟಿರ್ಬೋದು, ಬಟ್ ಅದು ನಮ್ಮ ದೇಶದ್ದೇ. ಆ ಒಂದು ಭಾರಿ ಗಾತ್ರದ ಆನೆ ಗಾತ್ರದ ಆ ಒಂದು ತಳಿ ನಿಜವಾಗ್ಲೂ ನಮ್ಮ ದೇಶದ್ದೇ, ಭಾರತದ ಒಂದು ತಳಿನೇ ಅದು. ಬಟ್ ಭಾರತದಲ್ಲಿಲ್ಲ ಅಷ್ಟೇ, ಬೇರೆ ದೇಶದವರು ಅದನ್ನು ಕದ್ದಿಲ್ಲ. ಸೊ ಅದನ್ನು ಆಸ್ ಇಟ್ ಈಸ್ ತಗೊಂಡು ಹೋಗ್ಬಿಟ್ಟು ಅದನ್ನು ಸಿದ್ಧಪಡಿಸಿದ್ದಾರೆ. ಸೊ ಏನು ಅಂತಂದರೆ ಅಮೆರಿಕನ್ ಬ್ರಾಹ್ಮಿನ್ ಕೌ ಅದು. ಸೊ ಅಮೆರಿಕನ್ ಬ್ರಾಹ್ಮಿನ್ ಕೌಗಳು ಯಾಕೆ ಅಷ್ಟೊಂದು ಮಟ್ಟದಲ್ಲಿ ಸುಮಾರು ಟನ್ನುಗಳ ಗಟ್ಟಲೆ ವೆಯ್ಟನ್ನು ಪಡ್ಕೊಳ್ತವೆ, ಸುಮಾರು ಟನ್ನುಗಳ ಗಟ್ಟಲೆ ವೆಯ್ಟ್ ಪಡ್ಕೊಂಡು ಸೊ ಅತಿ ಹೆಚ್ಚು ಡಿಮ್ಯಾಂಡ್ ಮತ್ತು ಅತಿ ಹೆಚ್ಚು ಪ್ರಚಾರದಲ್ಲಿರ್ತಕ್ಕಂತಹ ಒಂದು ತಳಿಯಾಗಿರ್ತಕ್ಕಂಥದ್ದು ಅಮೆರಿಕನ್ ಬ್ರಾಹ್ಮಿನ್ ಕೌ. ಅಂದರೆ ಒಬ್ಬ ಮನುಷ್ಯನಿಗಿಂತ ಎತ್ತರವಾಗಿ ಬೆಳೀತವೆ, ಸುಮಾರು ಟನ್ನುಗಳಗಟ್ಟಲೆ ವೆಯ್ಟನ್ನು ಗೈನ್ ಮಾಡ್ತವೆ. ಸೊ ಏನು ಇದರ ವಿಶೇಷತೆ ಅಂತ ಅಂದರೆ ನಿಜವಾಗ್ಲೂ ನಾನು ಈಗಾಗಲೇ ಹೇಳಿದೆ, ಅದು ಅಮೆರಿಕದ್ದಲ್ಲ, ಭಾರತದ. ಬಟ್ ಅದಿರ್ತಕ್ಕಂಥದ್ದು USA ಇದ್ರೂ ಸಹ ಅಮೆರಿಕನ್ ಬ್ರಾಹ್ಮಿನ್ ಕೌ ಅಂತ ಕರೀತಾರೆ. ಸೊ ಅದು ಅಮೆರಿಕದವರು ಅದನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಬಟ್ ನಮ್ಮ ಇಂಡಿಯಾದ ಅಂತ ನಾನು ಯಾಕೆ ಹೇಳಿದೆ ಅಂತ ಅಂದರೆ ಆ ಒಂದು ಬುಲ್ನ, ಆ ಒಂದು ಓರಿಯ ಮೂಲ ಮೀನ್ಸ್ ಅದರ ಒಂದು ಸೆಮೆನು ನಮ್ಮ ಇಂಡಿಯಾದ್ದೇ. ಸೊ ಏನು ಅದರ ಒಂದು ಇಂಡಿಯನ್ ರಹಸ್ಯ ಅಂತ ಅಂದರೆ ರಹಸ್ಯ ಬೇರೇನಿಲ್ಲ. ನಿಜವಾಗ್ಲೂ ನಾನು ಅದೇ ತಟ್ಕೊಂಡು ಹೇಳ್ತೀನಿ, ಆಸ್ ಎ ಇಂಡಿಯನ್, ಒಬ್ಬ ಭಾರತೀಯನಾಗಿ ಅದೇ ತಟ್ಕೊಂಡು ಹೇಳ್ತೀನಿ, ನಮ್ಮ ಭಾರತದಲ್ಲಿರುವಂತಹ ದೇಶಿ ಕೌಗಳು ಏನಿದ್ದಾವೆ ಪ್ರೆಸೆಂಟ್, ನಮ್ಮ ಒಂದು ಸ್ಥಳೀಯ ಕೌ ಅಂದರೆ ಹಸುಗಳು ಏನಿದ್ದಾವೆ, ಆ ಒಂದು ಹೋರಿಗಳೇನಿದ್ದಾವೆ, ಅದರ ಒಂದು ಸೆಮೆನ್ಗೆ ಖಂಡಿತವಾಗೂ ಪ್ರಪಂಚದಾದ್ಯಂತ ಬೇಡಿಕೆ ಇದೆ. ಪ್ರಪಂಚದ ಪ್ರತಿ ದೇಶದಲ್ಲೂ ಇಂಡಿಯನ್ ಒಂದು ದೇಶಿ ಕೌಗಳ, ನಮ್ಮ ಒಂದು ದೇಶೀಯ ಹಸುಗಳ ಮತ್ತು ಆ ಒಂದು ಸೆಮೆನ್ಗೆ, ಆ ಒಂದು ಬುಲ್ಸ್ ಸೆಮೆನ್ಗೆ ಖಂಡಿತ ಡಿಮ್ಯಾಂಡ್ ಇದೆ. ಬಟ್ ನಮಗೆ ಗೊತ್ತಾಗ್ತಿಲ್ಲ ಅದು. ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ ಬೇರೆ ರಾಷ್ಟ್ರದ ಒಂದು ರೈತರು ಏನು ಮಾಡ್ತಿದ್ದಾರೆ, ಸೊ ಇಂಡಿಯನ್ಸ್ ಬುಲ್ಸ್ನ ಒಂದು ಸೆಮೆನ್ಸ್ ಬೇಕು ಅಂತ ಅವರು ನಮ್ಮ ಒಂದು ಇಂಡಿಯನ್ ಸೆಮೆನ್ಸ್ಗೆ ಹಿಂದೆ ಬೀಳ್ತಾ ಇದ್ದಾರೆ. ಸೊ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ ಸೊ ಅಮೆರಿಕ, ಜರ್ಮನ್, ಕೆನಡಾ, ಬ್ರೆಜಿಲ್ಲು, ಮತ್ತೊಂದು ಮಗದೊಂದು ಅಂತ ಹೇಳ್ಬಿಟ್ಟು ಅವುಗಳ ಹಿಂದೆ ಅದನ್ನು ತರಿಸ್ಕೊಳ್ಳೋದು ಹೆಂಗೆ, ಅದನ್ನು ಯಾವ ರೀತಿ ಸೆಮೆನ್ ಮಾಡಬೇಕು, 70 ಲೀಟ್ರ್ ಹಾಲು ಹೆಂಗೆ ಕರಿಬೇಕು, 100 ಲೀಟ್ರ್ ಹಾಲು ಹೆಂಗೆ ಕರಿಬೇಕು, ಯಾವ ರೀತಿ ಸಿದ್ಧಪಡಿಸಬೇಕು, ಸೊ ಇದನ್ನು ನಾವು ಹೆಚ್ಚಿನದಾಗಿ ಸೊ ಅದರ ಹಿಂದೆ ಬೀಳ್ತಿದ್ದೀವಿ. ಬಟ್ ನಮ್ಮ ದೇಶದಲ್ಲೇ ಇರತಕ್ಕಂತಹ ನಮ್ಮ ಒಂದು ಓರಿಗಳ ಒಂದು ಸೆಮೆನ್ಗಿರುವಂತಹ ಡಿಮ್ಯಾಂಡು, ಅದರ ಹಿಂದಿರುವಂತಹ ರಹಸ್ಯ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾನೆ ಇಲ್ಲ. ಪ್ರತಿ ಭಾರತೀಯನಾಗಿ ನೀನೇನು ಈ ವಿಡಿಯೋ ನೋಡ್ತಾ ಇದ್ದೆ, ಭಾರತೀಯನಾಗಿ ನಿಜವಾಗ್ಲೂ ನೀನು ಹೆಮ್ಮೆಯನ್ನು ಪಡಬೇಕು. ಸೊ ಅಂತಹ ಒಂದು ಅತ್ಯುತ್ತಮವಾದಂತಹ ಸೆಮೆನ್ ನಿಮ್ಮ ಇಂಡಿಯಾದಲ್ಲೇ ಅಂದರೆ ನಮ್ಮ ಒಂದು ಭಾರತದಲ್ಲೇ ನಿಜವಾಗ್ಲೂ ಇದ್ದಾವೆ. ಸೊ ಅವುಗಳನ್ನು ನಾವು ಬಳಕೆ ಮಾಡ್ತಿಲ್ಲ. ಆ ಒಂದು ಹೊರ ರಾಷ್ಟ್ರಗಳಲ್ಲಿ ಸೊ ಸುಮಾರು ಅತಿ ಹೆಚ್ಚು ಹಾಲನ್ನು ಕೊಡುವಂತಹ ಹಸುಗಳನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಗುಣಮಟ್ಟದಿಂದ ಕೂಡಿದೆ ನಾವು ಪರಿಶೀಲನೆ ಮಾಡ್ತಾ ಇಲ್ಲ. ಸೊ ಇವತ್ತು ನೀವು ನೋಡ್ಬೋದು A1 ಮಿಲ್ಕು A2 ಮಿಲ್ಕ್ ಆಗಿ ಡಿವೈಡ್ ಮಾಡಿದ್ದಾರೆ. A1 ಮಿಲ್ಕ್ ಯಾವ ಅಂತ ಅಂದರೆ ಈ ಒಂದು ರಾಕ್ಷಸ ಜಾತಿಯ ಪಶುಗಳಾದಂತಹ HF ಜರ್ಸಿ, ಇನ್ನೊಂದು ಮತ್ತೊಂದು ಅಂದರೆ ಹೊರ ದೇಶದಲ್ಲಿರುವಂತಹ ಮಿಶ್ರ ತಳಿಗಳು. ಸೊ ಇವೆಲ್ಲ ಸಹ ರಾಕ್ಷಸ ಜಾತಿಯ ಮಿಶ್ರ ತಳಿಗಳು. ಅವು ತಿನ್ನುವಂತಹ ಪ್ರಮಾಣ ಅಗಾಧವಾಗಿದ್ದರೆ ಅದರಿಂದ ಬರುವಂತಹ ಔಟ್ಪುಟ್ ಅಗಾಧವಾಗಿರುತ್ತೆ. ಬಟ್ ಆ ಆಹಾರ ಎಷ್ಟು ಶುದ್ಧ, ಎಷ್ಟು ಉಪಯುಕ್ತ ಮನುಷ್ಯನಿಗೆ ಅನ್ನೋದನ್ನು ನಾವು ಪರೀಕ್ಷಿಸ್ತಾ ಇಲ್ಲ. ಸೊ ಅದನ್ನು ನೋಡೋದಕ್ಕೆ ಹೋಗ್ತಾನೆ ಇಲ್ಲ. ಆ ಒಂದು ನಿಟ್ಟಿನಲ್ಲಿ
ಈ ಒಂದು ರಾಕ್ಷಸ ಜಾತಿ ಅಂದರೆ ನಾನೀಗ ಹೇಳ್ತಕ್ಕಂಥದ್ದು ಇಂಡಿಯನ್ ಕೌಸ್ ವರ್ಸಸ್ ಈ ಒಂದು ರಾಕ್ಷಸ ಜಾತಿ ಕೌಗಳು. ರಾಕ್ಷಸ ಜಾತಿ ಅಂದರೆ ಏನಿಲ್ಲ, HF ಜೆರ್ಸಿ ಮತ್ತು ಇನ್ನೊಂದು ಮಿಶ್ರ ತಳಿಗಳು. ಸೊ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ. ಸೊ ಬೇರೆ ರಾಷ್ಟ್ರಗಳಲ್ಲಿ ಈ ಒಂದು ಹಾಲಿಗೋಸ್ಕರ ಮಾತ್ರನೇ ಅದನ್ನು ಯೂಸ್ ಮಾಡ್ತಾರೆ, ಈ ಒಂದು ಜೆರ್ಸಿ HF ಅವುಗಳನ್ನು. ಬಟ್ ಬೇರೆ ವಿಧದಲ್ಲಿ ಸೊ ಔಟಕ್ಕೆ ಡಿಮ್ಯಾಂಡ್ ಅನ್ನೋದು ಕಡಿಮೆ, ಜಸ್ಟ್ ಮಿಲ್ಕ್ ಪರ್ಪಸ್ಗೆ. ಆದರೂ ಅವರು ಅದನ್ನು ಹೆಚ್ಚಿನದಾಗಿ ಬಳಕೆ ಮಾಡೋದು ತೀರಾ ಕಡಿಮೆ, ಆ ಒಂದು ಹಾಲನ್ನಾಗ್ಬೋದು. ಬಟ್ ನಾವು ಇಂಡಿಯನ್ಸು ನಮ್ಮ ಇಂಡಿಯಾದಲ್ಲಿ ಸೊ ಹೆಚ್ಚಿನದಾಗಿ ಅವುಗಳಿಂದ ಓಡೋಗ್ತೀವಿ. ಒಳ್ಳೆ ಬುಲ್ಸ್ ಅಂದರೆ ಅಮೆರಿಕನ್ ಬ್ರೀಡರ್ ABS ಸೆಮೆನ್ಗಳೇ ಬೇಕು. ಅದು ಎಷ್ಟೇ ಕಾಸ್ಟ್ ಆದರೂ ಬರೋಲ್ಲ, ಕೆನಡಾದಿಂದ ತರಿಸೋಣ. ಸೊ ಹೇಗೆ ತರಿಸ್ಬೇಕು, ನಾವು ಪ್ರತಿನಿತ್ಯ ಹುಡುಕ್ತಕ್ಕಂಥ ಮಾಹಿತಿ ಅದೇ. ಯಾರೆಲ್ಲ ನಮ್ಮ ಒಂದು ರೈತರಿದ್ದಾರೆ ABS ಅನ್ನು ಹೇಗೆ ತರಿಸ್ಬೇಕು ಅಂದರೆ ಅಮೆರಿಕನ್ ಬ್ರೀಡರ್ ಒಂದು ಸೆಮೆನ್ಗಳನ್ನು ಹೇಗೆ ತರಿಸ್ಬೇಕು, ಕೆನಡಾದಿಂದ ಹೇಗೆ ತರಿಸ್ಬೇಕು, ನೆದರ್ಲ್ಯಾಂಡಿಂದ, ಹಾಲ್ಯಾಂಡಿಂದ, ಜರ್ಮನಿಯಿಂದ ಸೆಮೆನ್ಗಳನ್ನು ಹೇಗೆ ತರಿಸ್ಬೇಕು ಅನ್ನೋದು ಹುಡುಕ್ತೀವಿ ಹೊರತು ಅದರ ಹಿಂದಿರುವಂತಹ ವಿಷಯವನ್ನು ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಖಂಡಿತ ನಮ್ಮ ಒಂದು ಏನು HF ಜರ್ಸಿಗಳಿದ್ದೇವೆ ಅದೆಲ್ಲ ಸಂಪೂರ್ಣ ವಿಷಮಯವಾದಂತಹ ಆಹಾರವನ್ನೇ, ಅದು ತಗೊಳ್ಳೋದು ವಿಷಮಯ ಆಹಾರ ಅಂದರೆ ನಾವು ಆ ಜಾತಿಯನ್ನು ತಪ್ಪು ಹೇಳಬಾರ್ದು. ಅದಕ್ಕೆ ಕೊಡ್ತಕ್ಕಂಥ ಆಹಾರ ವಿಷಮಯವಾಗಿದ್ದಾಗ ಬರುವಂತಹ ಔಟ್ಪುಟ್ಟು ಕಂಪಲ್ಸರಿ ವಿಷಮಯವಾಗಿರುತ್ತೆ. ಸೊ ಪಶುಗಳೇನು ಮಾಡ್ತವೆ, ಅವು ಕೊಡ್ತವೆ ವಿಷವನ್ನು ಉತ್ಪಾದನೆ ಮಾಡಿ. ಖಂಡಿತ ಅವು ವಿಷವನ್ನು ಉತ್ಪಾದನೆ ಮಾಡಿ ಕೊಡ್ತಾ ಇಲ್ಲ. ಅಲ್ಲಿ ಆಗ್ತಕ್ಕಂಥದ್ದು ಅಂದರೆ ನಾವು ಏನು ಕೊಡ್ತಾ ಇದ್ದೀವಿ ಅದಕ್ಕೆ ಆಹಾರ, ಅದರಿಂದಲೇ ನಮಗೆ ವಿಷವಾಗಿ ಪರಿಣಮಿಸಿ ಸೊ ಅಂಥ ಹಾಲನ್ನು ನಾವು ಕುಡಿತಾ ಇದ್ದೀವಿ. ನಮ್ಮ ದೇಶಿ ಹಸುವಿನ ಹಾಲನ್ನು ನಾವು ಮರ್ತೋಗ್ತಾ ಇದ್ದೀವಿ. ಸೊ ಅದು ಏನು ತಿನ್ನುತ್ತೆ, ಅದು ಹೇಗಿರುತ್ತೆ, ಅದರಲ್ಲಿರುವಂತಹ ಒಂದು ಸತ್ವಗಳೇನು, ಸೊ ನಾವು ಖಂಡಿತ ಅದನ್ನು ಪರಿಗಣಿಸ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀವಿ. ಸೊ ಇದೆಲ್ಲ ಇಷ್ಟ ಆದರೆ ನಾವೀಗ ಮೇನ್ಲಿ ಮಾತಾಡಬೇಕಾಗಿರೋದು ಅಮೆರಿಕನ್ ಬ್ರಾಹ್ಮಿನ್ ಬುಲ್ಸ್. ಈ ಒಂದು ದೈತ್ಯಾಕಾರದ ಆನೆ ಗಾತ್ರದ ಎತ್ತುಗಳ ಬಗ್ಗೆ ಮಾತಾಡಬೇಕು. ಸೊ ಏನದು ಅಂತ ಅಂದರೆ ಈ ಒಂದು ಎತ್ತುಗಳನ್ನು ಅಮೆರಿಕನ್ರು ನಮ್ಮ ದೇಶದಲ್ಲಿರ್ತಕ್ಕಂತಹ 4 ಒಂದು ಇಂಪಾರ್ಟೆಂಟ್ ಬುಲ್ಸ್, ಇಂಪಾರ್ಟೆಂಟ್ ಓರಿಗಳ ಸೆಮೆನನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಏನದು ಅಂತ ಅಂದರೆ ಸೊ ಗುಜರಾತ್ನಲ್ಲಿರುವಂತಹ ಗೀರ್ ಓರಿಯನ ಒಂದು ಸೆಮೆನನ್ನು, ಸೊ ಅದರ ಒಂದು ವೀರ್ಯವನ್ನು ಕಲೆಕ್ಟ್ ಮಾಡ್ತಾರೆ. ಗುಜರಾತಿನ ಗೀರ್ ಓರಿಯ ಒಂದು ವೀರ್ಯವನ್ನು ಕಲೆಕ್ಟ್ ಮಾಡ್ತಾರೆ. ಹಾಗೆಯೇ ಆ ಒಂದು ಕೃಷ್ಣ ವ್ಯಾಲಿಯ ಒಂದು ಓರಿ ಅದರ ಒಂದು ವೀರ್ಯವನ್ನು ಕಲೆಕ್ಟ್ ಮಾಡ್ತಾರೆ. ಹಾಗೆಯೇ ಆಂಧ್ರದಲ್ಲಿರುವಂತಹ ಒಂಗೋಲ್ ಜಾತಿಯ ಒಂದು ಓರಿಯ ವೀರ್ಯವನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಇವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಆ ಒಂದು ವೀರ್ಯವನ್ನು ಅಲ್ಲಿರುವಂತಹ ರಾಕ್ಷಸ ಜಾತಿಯ ಒಂದು ಹಸುವಿಗೆ ಅಂದರೆ ಇದರಲ್ಲಿ ಸಂಕ್ರಮಣ ಮಾಡಿ, ಅಂದರೆ ಇನ್ಸೆಮಿನೇಷನ್ ಆದಾಗ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆದಾಗ ಈ ಒಂದು ಅಮೆರಿಕನ್ ಬ್ರಾಹ್ಮಿನ್ ಕೌಸ್ ಆಗ್ಬೋದು, ಬುಲ್ಸ್ ಆಗ್ಬೋದು ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಅದು ನಮ್ಮದೇ ಮೂಲ, ನಮ್ಮ ಇಂಡಿಯಾದ್ದೇ ಅದು. ಯಾಕೆ ಇವರು ಇಲ್ಲಿಂದನೇ ತಗೊಂಡೋದ್ರು? ಸೊ ಅವರಲ್ಲಿ ಇರಲಿಲ್ವಾ? ಇತ್ತು, ಬಟ್ ಇಲ್ಲೇ ಯಾಕೆ ತಗೋಬೇಕು ಅದನ್ನು ನಾನು ಮೇನ್ ಹೇಳ್ತಾ ಇದ್ದೀನಿ. ನೀವು ಅದನ್ನು ಇಂಪಾರ್ಟೆಂಟಾಗಿ ಗುರ್ತಿಟ್ಕೋಬೇಕು. ನೀವು ಹೆಮ್ಮೆ ಪಡಬೇಕಾದಂಥ ವಿಚಾರ ಅದು. ಸೊ ಯಾಕೆ ಅಂತ ಅಂದರೆ ಸರ್, ನೀವು ಯಾವತ್ತಾದ್ರೂ ನಿಮ್ಮ ನಾಟಿ ಹಸುಗಳಿಗೆ HF ಮತ್ತು ಜರ್ಸಿಗಳಿಗೆ ಕೊಡಿಸಿದಂತೆ ಔಷಧಿಗಳನ್ನು ಕೊಡಿಸ್ತೀರಾ? ಕೊಡಿಸಲ್ಲ. ಯಾಕೆ ಕೊಡಿಸಲ್ಲ ಅಂತ ಅಂದರೆ ಆ ಒಂದು ಗತ್ತೆ ನಮ್ಮ ದೇಶೀಯ ಹಸುಗಳ ಒಂದು ಗತ್ತು ಏನು ಅದಂತಂದರೆ ಮ್ಯಾಕ್ಸಿಮಮ್ ಹೈ ರೇಂಜ್ಡ್ ರೆಸಿಸ್ಟೆನ್ಸಿ ಪವರ್, ರೋಗ ನಿರೋಧಕ ಶಕ್ತಿ, ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಅವ್ರಿಗೆ ಅದನ್ನು ಕಂಡುಕೊಂಡ್ರು, ಆ ಒಂದು ವಿಷಯವನ್ನು ಅಲ್ಲಿ ಕಂಡುಕೊಂಡ್ರು. ಅಮೆರಿಕನ್ ಬ್ರಾಹ್ಮಿನ್ ಬುಲ್ಸ್ ಅಂದರೆ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಸೆಮೆನನ್ನು ಅವರು ತಗೊಂಡೋಗ್ಬೇಕನ್ನೋದು ಅವರೊಂದು ಗುರಿಯಾಗಿತ್ತು. ಪ್ಲಸ್ ಅದರ ನಂತರ ಅವರು ಬದುಕುವಂತಹ ಜೀವಮಾನ ನಿರೀಕ್ಷಾ ಅವಧಿನೂ ಹೆಚ್ಚು. ಅಂದರೆ ನಮ್ಮ ಒಂದು ನಾಟಿ ಹಸುಗಳು ಬದುಕ್ತಕ್ಕಂಥ, ನಾಟಿ ಮೀನ್ಸ್ ನಮ್ಮ ದೇಶಿ ಹಸುಗಳು ಬದುಕ್ತಕ್ಕಂಥ ಅವಧಿ ತುಂಬ ಹೆಚ್ಚಿರುತ್ತೆ ಕಂಪೇರ್ ಟು ನಮ್ಮ HF ಜರ್ಸಿಗಳಿಗೆ ಹೋಲಿಕೆ ಮಾಡಿದ್ರೆ. ನಮ್ಮ ಒಂದು ನಾಟಿ ಅಂದರೆ ದೇಸಿ ಕೌಗಳ ಒಂದು ಜೀವಮಾನ ನಿರೀಕ್ಷೆ ಅಂದರೆ ಅವು ಬದುಕುವಂತಹ ಅವಧಿಯೂ ಸಹ ಹೆಚ್ಚಾಗಿರುತ್ತೆ. ಸೊ ಇವೆರಡೂ ಅವರು ಸೊ ನಮ್ಮಲ್ಲಿ ಕಂಡುಕೊಂಡ್ರು, ಬಟ್ ನಾವೇ ಅದನ್ನು ಬಿಟ್ಬಿಟ್ವಿ. ಅಂದರೆ ನಾವು ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಹುಡುಕ್ಲೂ ಇಲ್ಲ. ಸೊ ಅವರು ಅದನ್ನು ಕಂಡುಕೊಂಡು ನಮ್ಮ ಸೆಮೆನನ್ನು ತೊಗೊಂಡೋಗಿ ಅಲ್ಲಿ ಅವುಗಳನ್ನು ಇನ್ಸೆಮಿನೇಷನ್ಸ್ ಮಾಡಿಸಿ, ಆರ್ಟಿಫಿಷಿಯಲಾಗಿ ಇನ್ಸೆಮಿನೇಷನ್ಸ್ ಮಾಡಿಸಿ ಅದರಲ್ಲಿ ಇನ್ನೂ ಕೆಲವು ಮಾಡಿಫೈ ಮಾಡಿಬಿಟ್ಟು ಈ ಒಂದು ಭಾರಿ ಗಾತ್ರದ ಆನೆ ಗಾತ್ರದ ತಳಿಗಳನ್ನು ಸಿದ್ಧ ಮಾಡಿಕೊಂಡ್ರು. ಯಾಕೆ ಇದನ್ನು ಸಿದ್ಧ ಮಾಡಿಕೊಂಡ್ರು ಅಂದರೆ ಕೇವಲ ಒಂದೇ ಉದ್ದೇಶಕ್ಕೋಸ್ಕರ, ಅದು ಮಾಂಸಕ್ಕಾಗಿ. ಇವು ತುಂಬ ಹೆಚ್ಚು ಕಾಲ ಬದುಕ್ತವೆ ಮತ್ತು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಕಾಯಿಲೆಗಳಿಗೆ ಬೇಗ ತುತ್ತಾಗಲ್ಲ. ಇವೆರಡು ಮೇನ್ ಉದ್ದೇಶಕ್ಕೋಸ್ಕರ ನಮ್ಮ ಇಂಡಿಯಾದಿಂದ ಆ ಸೆಮೆನ್ಗಳನ್ನು ತಗೊಂಡೋಗಿ ಅಲ್ಲಿ ಇನ್ಸೆಮಿನೇಷನ್ಸ್. ನೀವು ಅವನ ಹೋಲಿಕೆಯನ್ನು ನೋಡ್ಬೋದು. ಆ ಒಂದು ಅಮೆರಿಕನ್ ಬ್ರಾಹ್ಮಿನ್ ಬುಲ್ಸ್ ಹೋಲಿಕೆಗಳ ಅಲ್ಲಿ ಮೇನ್ ಅದರ ಲಕ್ಷಣಗಳೇನು ಅಂತ ಅಂದರೆ ಅದರ ಮೇಲಿರ್ತಕ್ಕಂಥ ಹಂಪು, ಆ ಬೆನ್ನಿನ ಮೇಲಿರುವಂತಹ ಹಂಪ್ ಇದೆಯಲ್ವ, ಆ ಹಂಪು ತುಂಬ ಎತ್ತರವಾಗಿರ್ತಕ್ಕಂಥದ್ದು. ಈ ಕುತ್ತಿಗೆ ಭಾಗದಲ್ಲಿರುವಂತಹ ಚರ್ಮ ತುಂಬ ಉದ್ದವಾಗಿ ಜೋತು ಬಿದ್ದಿರುತ್ತೆ, ಅಂದರೆ ಫುಲ್ ಲೂಸ್ ಆಗಿರುತ್ತೆ. ಸೊ ಅದು ಓಡಾಡ್ತಾ ಇದ್ರೆ ಸೊ ಆ ಕಡೆ ಈ ಕಡೆ ಅದನ್ನೇನಾಗುತ್ತೆ ಅಂತ ಅಂದರೆ
ಶೇಕ್ ಆಗುವಂಥ ಒಂದು ಇರುತ್ತೆ. ಸೊ ಇವು ಮೇನ್ ಲಕ್ಷಣಗಳು ಆ ಒಂದು ಅಮೆರಿಕನ್ ಬ್ರಾಹ್ಮಿನ್ ಬುಲ್ಸು. ಬಟ್ ಈ ಒಂದು ಗುಣಲಕ್ಷಣಗಳು ಹೊಂದಿರತಕ್ಕಂತಹ ನಮ್ಮ ಒಂಗೋಲ್ ಬುಲ್ಸ್ ಅನ್ನು ನೀವು ಖಂಡಿತ ನೋಡಿ ಇದೇ ಲಕ್ಷಣಗಳನ್ನು ಹೊಂದಿದೆ. ನಮ್ಮ ಗುಜರಾತ್ನ ಗೀರ್ನ ಬುಲ್ಸ್ ಅನ್ನು ನೋಡಿ ಸೇಮ್ ಇದೇ ಲಕ್ಷಣಗಳನ್ನು ಹೊಂದಿದೆ. ಅದಕ್ಕಿಂತ ಬೆಟರ್ ಲಕ್ಷಣಗಳನ್ನು ಹೊಂದಿದೆ. ಬಟ್ ದೇಹದ ಗಾತ್ರದಲ್ಲಿ ಹೆಚ್ಚು ಕಡಿಮೆ ಇರಬಹುದು, ಬಟ್ ಲಕ್ಷಣಗಳನ್ನೋದು ಆಸ್ ಇಟ್ ಈಸ್ ನಮ್ಮ ಇಂಡಿಯನ್ಸ್ ಬುಲ್ಸ್ನ ಲಕ್ಷಣಗಳಂದಿದೆ. ಸೊ ಇದನ್ನು ತೆಗೆದುಕೊಂಡಾಗ ಅವ್ರು ಮಾಡಿದ್ರು. ಬಟ್ ನಮ್ಮ ಇಂಡಿಯನ್ ಸೆಮೆನ್ಸ್ಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಹೊರ ರಾಷ್ಟ್ರದಲ್ಲಿ. ಯಾಕೆ ಅಂತ ಅಂದರೆ A2 ಮಿಲ್ಕ್. ನಮ್ಮ ಇಂಡಿಯನ್ ಕೌಗಳಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದೆಲ್ಲ A2 ಮಿಲ್ಕ್. A2 ಮಿಲ್ಕ್ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಖಂಡಿತ ಅದರ ಒಂದು ಮಾಹಿತಿ ಬೇಕು ಅಂತ ನಾನು ಐಕಾರ್ಡಲ್ಲೊಂದು ವಿಡಿಯೋ ಲಿಂಕನ್ನು ಕೊಡ್ತೀನಿ, ನೀವು ನೋಡ್ಬೋದು. A2 ಮಿಲ್ಕು A1 ಮಿಲ್ಕ್ ಅಂತಂದು. A1 ಮಿಲ್ಕ್ ಅಂದರೆ ಅದು ವಿಷಕಾರಿ ಹಾಲಾಗಿರುತ್ತೆ. ವಿಷಕಾರಿ ಹಾಲು ಹೇಗೆ ಆಯಿತು ಅಂತ ಅಂದರೆ ಅದು ಬರ್ತಕ್ಕಂಥದ್ದು HF ಜರ್ಸಿ ಒಂದು ಮಿಶ್ರ ತಳಿಯಿಂದ. A2 ಮಿಲ್ಕ್ ಬಂದುಬಿಟ್ಟು ಅತಿ ಉಪಯುಕ್ತವಾದಂತಹ ಆರೋಗ್ಯಕ್ಕೆ ಬೇಕಾದಂತಹ ಮುಖ್ಯ ಅಂಶಗಳನ್ನು ಹೊಂದಿರುವಂತಹ ಮಿಲ್ಕ್ ಅದಾಗಿರುತ್ತೆ, ಹಾಲಾಗಿರುತ್ತೆ A2 ಮಿಲ್ಕು. ಸೊ ಇದಕ್ಕೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ. ಪ್ಲಸ್ ಇದು ಬರ್ತಕ್ಕಂಥದ್ದು ನಮ್ಮ ದೇಶಿ ಹಸುಗಳಿಂದ, ನಮ್ಮ ದೇಶಿ ಕೌಸಿಂದ ಬರ್ತಕ್ಕಂತಹ ಮಿಲ್ಕ್ ಆಗಿರುತ್ತೆ. ಪ್ಲಸ್ ಅದೇ ರೀತಿ ಮೇಕೆ, ಒಂಟೆ, ಕತ್ತೆ, ಸೊ ಇವೆಲ್ಲನೂ ಮಿಲ್ಕು A2 ಮಿಲ್ಕ್ ಆಗಿರುತ್ತೆ. ಒಂಟೆಯಿಂದ ತೆಗೆದಿರುವಂತಹ ಹಾಲು ಸಹ A2 ಮಿಲ್ಕ್ ಆಗಿರುತ್ತೆ. ಕತ್ತೆಯಿಂದ ತೆಗೆದಿರುವಂತಹ ಹಾಲು ಸಹ A2 ಮಿಲ್ಕ್ ಆಗಿರುತ್ತೆ. ಮೇಕೆ, ಕುರಿಗಳಿಂದ ತೆಗೆದಿರುವಂತಹ ಹಾಲು ಸಹ A2 ಮಿಲ್ಕು. ಸೊ ಎಲ್ಲನೂ ನಮ್ಮ ಒಂದು ಇಂಡಿಯನ್ಸ್ ಪ್ರಾಣಿಗಳಲ್ಲಿ ಬರುವಂತಹ ಹಾಲಾಗಿರೋದ್ರಿಂದ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು. ನನಗಂತೂ ತುಂಬ ಹ್ಯಾಪಿ ಆಗುತ್ತೆ ಈ ಒಂದು ವಿಷಯದಲ್ಲಿ, ನಮ್ಮ ಇಂಡಿಯಾದಲ್ಲಿರುವಂತಹ ಈ ಜಾತಿಗೆ. ಸೊ ನಿಮ್ಗೆ ಗೊತ್ತಿರಬೇಕು, ನಮ್ಮ ಇಂಡಿಯಾದಲ್ಲಿರುವಂತಹ ದೇಶಿ ಹಸುಗಳಲ್ಲಿ ನಮ್ಮ ಕರ್ನಾಟಕದ ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಅಮೃತ್ ಮಹಲ್ ಆಗಿರ್ಬೋದು, ಹಳ್ಳಿಕಾರ ಆಗಿರ್ಬೋದು, ಇನ್ನೂ ಹೆಚ್ಚೆಚ್ಚಿದ್ದಾವೆ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ. ಬಟ್ ಒಳ್ಳೆ ಉಪಯುಕ್ತ ಮತ್ತು ಆರೋಗ್ಯಕ್ಕೆ ಬೇಕಾದಂತಹ ಅತ್ಯಂತ ಗ್ರೇಟ್ ಆದಂತಹ ಹಾಲು ಅಂತ ಅಂದರೆ ನಮ್ಮ ಒಂದು ದೇಶಿ ಕೌವಿಂದ ಬರ್ತಕ್ಕಂಥದ್ದು. ಖಂಡಿತ ಎಲ್ಲ ರೀತಿಯಲ್ಲೂ. ಸೊ ನಾನೊಂದು ಆರ್ಟಿಕಲ್ನ ಓದಿ ಯಾವುದೋ ಇದ್ದಿಲ್ಲ, ಬಟ್ ಅದೆಷ್ಟು ನಿಜಾನ ಸುಳ್ಳು ಗೊತ್ತಿಲ್ಲ. ಈ ಜುನಾಗಢದಲ್ಲಿರ್ತಕ್ಕಂತಹ ವಿಶ್ವವಿದ್ಯಾಲಯದಲ್ಲಿ ಗೋಮೂತ್ರವನ್ನು ಪರೀಕ್ಷಿಸಿದಾಗ ಸೊ ಅದರಲ್ಲಿ ಬಂಗಾರದ ಅಂಶ ಇದೆ ಅಂತಂದು. ಬಟ್ ಅದೆಷ್ಟಕ್ಕೆ ನಿಜ ಅಥವಾ ಅದೆಷ್ಟು ಸುಳ್ಳು ಅನ್ನೋದು ನಾನು ಅದನ್ನು ಹೇಳೋದಕ್ಕೆ ಹೋಗಲ್ಲ ಇವತ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಓದಿದ್ದಾಯಿತು, ಮೂತ್ರದಲ್ಲಿ 1 ಲೀಟರ್ ಮೂತ್ರವನ್ನು ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಗೋಲ್ಡ್ ಕಂಟೆಂಟ್ ಇರುವಂತಹ ಅಂಶಗಳು ಕಂಡು ಬಂದಿದೆ. ಸೊ ನಾನು ಅದನ್ನು ಮಾತಾಡೋಕ್ಕಾಗಲ್ಲ, ಯಾಕೆಂತಾರೆ ಅದು ನಿಜನೂ ಸುಳ್ಳು ನಾನು ಅದನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಲಿಲ್ಲ, ಅದನ್ನು ಅಧ್ಯಯನ ಮಾಡೋಕ್ಕೋಗಲ್ಲ. ಬಟ್ ನಮ್ಮ ಇದರಲ್ಲಿ ಅಂದರೆ ಅಗ್ರಿಕಲ್ಚರ್ ಬೇಸ್ ಆಗಿ ನಾವು ದೇಶಿ ಕೌಗಳನ್ನು ಮಾತಾಡೋದಾದರೆ ಸೊ ಒಂದು ಹಸು ಒಂದು 30 ಎಕರೆನ ಸಾಗುವಳಿ ಮಾಡ್ಬೋದಂತೆ ಸಾವಯವ ಪದ್ಧತಿಯಲ್ಲಿ ಒಂದು ಹಸುವಿನಿಂದ. ನಮ್ಗೆ ಯಾರು ಹೇಳಿದ್ರೆ ಸುಭಾಷ್ ಪಾಳೇಕರ್ ಅವರು ಹೇಳಿರ್ತಕ್ಕಂಥದ್ದು, ಒಂದು ನಾಟಿ ಅಥವಾ ದೇಶಿ ಹಸುವಿನಿಂದ 30 ಎಕರೆ ಭೂಮಿಯನ್ನು ಸೊ ಸಾವಯವ ರೀತಿಯಲ್ಲಿ ಸಾಗುವಳಿ ಮಾಡ್ಕೋಬಹುದು ಅಂತಂದು. ಸೊ ಅದರ ಎಲ್ಲ ಪ್ರತಿಯೊಂದು ಕಲ್ಪವೃಕ್ಷ, ಕಾಮಧೇನು, ನಮ್ಮ ಒಂದು ಭಾರತದ ಒಂದು ಮುಖ್ಯವಾಗಿ ಕಲ್ಪವೃಕ್ಷ, ಕಾಮಧೇನು, ಸೊ ಇವುಗಳು ತುಂಬಾ ಗ್ರೇಟ್ ಅಂತಕ್ಕಂಥದ್ದು ಹೇಳ್ಬೋದು. ಸೊ ಅಮೆರಿಕನ್ ಬ್ರಾಹ್ಮಿನ್ ಕೌಗಳು ಜಸ್ಟ್ ಕೇವಲ ಬಳಸ್ತಕ್ಕಂಥದ್ದು ಮೀಟ್ ಅಥವಾ ಮಾಂಸದ ಉದ್ದೇಶಕ್ಕೋಸ್ಕರ. ಮಾಂಸ ಅತಿ ಹೆಚ್ಚು ತಿನ್ನುವಂತಹ ಜನಾಂಗ ಅಲ್ಲಿ ವಾಸವಾಗಿರೋದ್ರಿಂದ ಸೊ ಅದನ್ನು ಬಳಕೆ ಮಾಡ್ತಾರೆ. ಬಟ್ ಇವು ಹೆಚ್ಚು ಕಾಲ ಬದುಕ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೆಮೆನ್ ತೊಗೊಂಡೋದ್ರು. ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೆಮೆನನ್ನು ತಗೊಂಡೋಗಿ ಅಲ್ಲಿ ಬಳಕೆ ಮಾಡಿಕೊಂಡು ಅವುಗಳನ್ನು ಅತಿ ಹೆಚ್ಚಾಗಿ ಜಸ್ಟ್ ಓನ್ಲಿ ತಿನ್ನೋದಕ್ಕೋಸ್ಕರ ಸೊ ಅವುಗಳನ್ನು ಮೀಟ್ ಮಾಂಸಕ್ಕಾಗಿ ಅವುಗಳನ್ನು ಬಳಕೆ ಮಾಡಿಕೊಂಡ್ರು. ಆ್ಯಸ್ ಇಟ್ ಈಸ್ ಅದನ್ನು ಫೇಮಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇವು ಅತಿ ಹೆಚ್ಚಾಗಿ ಅದು ಬೃಹತ್ ಗಾತ್ರದ ಎತ್ತುಗಳು ನಮ್ಮಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಅದನ್ನ ಫೇಮಸ್ ಮಾಡ್ತಾ ಹೋಗ್ತಾರೆ. ಬಟ್ ಅದು ನಮ್ಮ ಒಂದು ಮೂಲ ಅದಾಗಿರುತ್ತೆ. ಸೊ ನಾವು ಅದಕ್ಕೆ ಹ್ಯಾಂಡ್ಸ್ ಆಫ್ ಹೇಳಬೇಕು, ನಮ್ಮ ಒಂದು ದೇಶಿ ಹೋರಿಗಳಿಗೆ ಅದರ ಒಂದು ಮೂಲನೇ ಅಲ್ಲಿ ತಗೊಂಡೋಗಿ ಆಗ್ತಕ್ಕಂಥದ್ದು. ನಿಜಕ್ಕೂ ನನಗಂತೂ ಈ ಒಂದು ವಿಷಯದಲ್ಲಿ ಹೆಮ್ಮೆ ಆಗುತ್ತೆ. ನಾವು ತುಂಬಾ ಅದೃಷ್ಟವಂತರು ಮತ್ತು ಧನ್ಯರು. ನಮ್ಮ ಒಂದು ಮೂಲ ಇದರಿಂದ ಅವ್ರು ತಗೊಂಡೋಗಿ ಮಾಡಿದ್ರು. ಸೊ ನಮ್ಮಲ್ಲಿ ಇದೆ. ಬಟ್ ನಾವೀಗ ಅದನ್ನ ಏನಾಗ್ತಿದೆ ಅಂತಂದ್ರೆ ಅದು ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ನಮ್ಮ ದೇಶಿ ಕೌಗಳು ಸೊ ಎಲ್ಲನೂ ನಶಿಸಿ ಹೋಗುವಂತಹ ಇದಕ್ಕೆ ಹೋಗ್ತಾ ಇದೆ. ಮ್ಯಾಕ್ಸಿಮಮ್ ಎಲ್ಲರೂ ಕನ್ವರ್ಟ್ ಆಗ್ತಾ ಇರೋದು ಸೊ ಅತಿ ಹೆಚ್ಚು ಈ ರಾಕ್ಷಸ ಜಾತಿಯ ಹಸುಗಳಿಗೆ ಕನ್ವರ್ಟ್ ಆಗ್ತಾ ಇದ್ದೀವಿ. HF ಜರ್ಸಿ ಮತ್ತೊಂದು ಅಂತ ಹೇಳ್ಬಿಟ್ಟು ಸೊ ಹಾಲನ್ನು ಹೆಚ್ಚು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಆರೋಗ್ಯವನ್ನು ಸೊ ಎಲ್ಲೋ ಬಿಟ್ಬಿಡ್ತಾ ಇದ್ದೀವಿ. ಸೊ ಅದು ಸೆಕೆಂಡ್ರಿ ವಿಷಯ. ಸೊ ನಾವು ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ, ನಾವು ಹೇಗೆ ಅನ್ನೋದನ್ನು ನಾವೇ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಇದರಲ್ಲಿ ಮಾತಾಡೋಣ. ಒಟ್ಟಾರೆಯಾಗಿ ಬ್ರಾಹ್ಮಿನ್ ಕೌಸ್ಗಳು ನಮ್ಮ ಇಂಡಿಯನ್ ಕೌಸ್ಗಳೇ, ಅಂದರೆ ಇಲ್ಲಿ ಇರ್ತಕ್ಕಂತಹ ಮೂಲದ ಕೌಸ್ಗಳೇ. ಸೊ ಅದನ್ನು ನಿಮ್ಮ ಮುಂದೆ ಹಚ್ಕೊಳ್ಳೋದಕ್ಕೋಸ್ಕರ ಇವನ್ನೇ ವಿಡಿಯೋ ಮಾಡಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಇದೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.